ಎಲ್ರಿಗೂ ನನ್ನ ಚಾನಲಿಗೆ ಸ್ವಾಗತ. ಸೊ ಇವತ್ತು ನಾವು ಇಲ್ಲಿ ಕಲಿತಾ ಇರೋದು ವ್ಯಾಸ್ಕ್ಯುಲರ್ ಟಿಶ್ಯೂ ಸಿಸ್ಟಮ್. ಏನಪ್ಪ ಇದು ವ್ಯಾಸ್ಕ್ಯುಲರ್ ಟಿಶ್ಯೂ ಸಿಸ್ಟಮ್? ವ್ಯಾಸ್ಕ್ಯುಲರ್ ಟಿಶ್ಯೂ ಸಿಸ್ಟಮ್ ಅಂದರೆ ಪ್ಲ್ಯಾಂಟ್ನಲ್ಲಿ ಇರುವಂಥ ಟಿಶ್ಯೂಸ್ ವಿಚ್ ಹೆಲ್ಪ್ಸ್ ಫಾರ್ ದ ಪ್ಲ್ಯಾಂಟ್ಸ್ ಟು ಅಬ್ಸಾರ್ಬ್ ವಾಟರ್ ಆ್ಯಂಡ್ ಟು ಟ್ರಾನ್ಸ್ಪೋರ್ಟ್ ಇಟ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಅಂದರೆ ಪ್ಲ್ಯಾಂಟಲ್ಲಿರುವಂಥ ಸೆಲ್ಸ್ ಯಾವ ಹೆಲ್ಪ್ ಮಾಡ್ತವೆ ಪ್ಲ್ಯಾಂಟಿಗೆ ನೀರನ್ನು ಅಥವಾ ಫುಡ್ಡನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋಕ್ಕೆ. ಆ ಸೆಲ್ಸಿಗೆ ಏನಂತ ಹೇಳ್ತೀವಿ ನಾವು? ವ್ಯಾಸ್ಕ್ಯುಲರ್ ಟಿಶ್ಯೂ ಸಿಸ್ಟಮ್ ಅಂತ ಹೇಳ್ತೀವಿ. ವ್ಯಾಸ್ಕ್ಯುಲರ್ ಟಿಶ್ಯೂ ಸಿಸ್ಟಮ್ ಅಂದರೆ ಅದರಲ್ಲಿ ಟಿಶ್ಯೂ ಸಿಸ್ಟಮಲ್ಲಿ 3 ಥರ ಬರುತ್ತೆ. ಫಸ್ಟ್ ಒನ್ ಡರ್ಮಲ್ ಟಿಶ್ಯೂ ಸಿಸ್ಟಮ್, ಗ್ರೌಂಡ್ ಟಿಶ್ಯೂ ಸಿಸ್ಟಮ್ ಆ್ಯಂಡ್ ವ್ಯಾಸ್ಕ್ಯುಲರ್ ಟಿಶ್ಯೂ ಸಿಸ್ಟಮ್. ಓಕೆ, ಡರ್ಮಲ್ ಅಂದರೆ ಹೊರಗಡೆ ಏನು ಕಾಣ್ತಲ್ಲ, ಇದು ಗ್ರೀನ್ ಕಲರ್ ಪಾರ್ಟ್. ಈ ಗ್ರೀನ್ ಕಲರ್ ಪಾರ್ಟ್ ಈ ಗಿಡದಲ್ಲಿ ನೋಡ್ಬೋದು ನೀವು. ಇದು ಗ್ರೀನ್ ಕಲರ್ ಪಾರ್ಟ್ ಏನೆಲ್ಲ ಕಾಣಿಸ್ತಾ ಇದೆಯಲ್ಲ ನಮಗೆ, ಆ ಗ್ರೀನ್ ಕಲರ್ ಕಾಣೋದೆಲ್ಲ ಏನದು? ಡರ್ಮಲ್ ಟಿಶ್ಯೂ ಸಿಸ್ಟಮ್. ಯಾವುದೇ ಒಂದು ಗಿಡನ ನಾವು ತೊಗೊಂಡ್ರು ನಮಗಡೆ ಹೊರಗಡೆ ಏನು ಕಾಣಿಸುತ್ತಲ್ಲ ಗ್ರೀನ್ ಕಲರ್ ಪಾರ್ಟ್, ಆ ಗ್ರೀನ್ ಕಲರ್ ಪಾರ್ಟ್ನ ನಾವು ಡರ್ಮಲ್ ಟಿಶ್ಯೂ ಅಂತ ಹೇಳ್ತೀವಿ. ನೆಕ್ಸ್ಟ್, ಆ ಗ್ರೀನ್ ಕಲರ್ ಪಾರ್ಟ್ ನಾವೇನಾದರೂ ಒಂದು ಪ್ಲ್ಯಾಂಟ್ನ ತೊಗೊಂಡು ಅದನ್ನು ಸೆಕ್ಷನ್ ತೆಗೆದ್ರೆ, TS ಟ್ರಾನ್ಸ್ಫರ್ ಸೆಕ್ಷನ್ ಅಂದರೆ ಅಡ್ಡ ಸೆಕ್ಷನ್, ಈ ಥರ ಅಡ್ಡ ಸೆಕ್ಷನ್ ತೆಗೆದ್ರೆ ಈ ಥರ ಕಾಣುತ್ತೆ ನಮಗೆ. ಸೊ ಆ ಡರ್ಮಲ್ ಟಿಶ್ಯೂ ಕೆಳಗಡೆ ಇರೋದಕ್ಕೆ ಏನಂತೀವಿ ನಾವು? ಗ್ರೌಂಡ್ ಟಿಶ್ಯೂ. ಗ್ರೌಂಡ್ ಟಿಶ್ಯೂ ಅಂದರೆ ಗ್ರೌಂಡ್ ವರ್ಕ್ ಮಾಡುತ್ತದು. ಏನೇನೆಲ್ಲ ಹೆಲ್ಪ್ ಬೇಕಲ್ಲ ಪ್ಲ್ಯಾಂಟಿಗೆ, ಸ್ಟ್ರೇಟಾಗಿ ನಿಲ್ಲೋಕ್ಕೆಲ್ಲ ಹೆಲ್ಪ್ ಮಾಡೋದು, ಮೆಕ್ಯಾನಿಕಲ್ ಸಪೋರ್ಟ್ ಎಲ್ಲ ಕೊಡೋದು ಯಾವುದು? ಗ್ರೌಂಡ್ ಟಿಶ್ಯೂ ಸಿಸ್ಟಮ್. ನೆಕ್ಸ್ಟ್ ಇನ್ನೂ ಅದರೊಳಗಡೆ ಹೋದರೆ ಯಾವುದಿದೆ? ವ್ಯಾಸ್ಕ್ಯುಲರ್ ಟಿಶ್ಯೂ ಸಿಸ್ಟಮ್. ವ್ಯಾಸ್ಕ್ಯುಲರ್ ಟಿಶ್ಯೂ ಸಿಸ್ಟಮ್. ವ್ಯಾಸ್ಕ್ಯುಲರ್ ಅಂದರೆ ವೆಸಲ್ ಅಂದರೆ ಏನು ಮಾಡುತ್ತೆ? ಅದು ಮೂಮೆಂಟ್ ಆಫ್ ವಾಟರ್ ಆ್ಯಂಡ್ ಫುಡ್ ಮಟೀರಿಯಲ್ ಮಾಡೋದಕ್ಕೆ ಆ ಟಿಶ್ಯೂಸ್ ಯಾವ ಹೆಲ್ಪ್ ಮಾಡ್ತಾವಲ್ಲ ಅದಕ್ಕೆ ಏನಂತೀವಿ ನಾವು? ವ್ಯಾಸ್ಕ್ಯುಲರ್ ಟಿಶ್ಯೂ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಒಂದೊಂದಾಗಿ ನಾವು ಡೀಟೇಲಾಗಿ ನೋಡೋಣ ಇಲ್ಲಿ. ಯಾವುದನ್ನ? ಡರ್ಮಲ್ ಟಿಶ್ಯೂ ಸಿಸ್ಟಮ್ ಆ್ಯಂಡ್ ಗ್ರೌಂಡ್ ಟಿಶ್ಯೂ ಸಿಸ್ಟಮ್, ಲಾಸ್ಟ್ ವ್ಯಾಸ್ಕ್ಯುಲರ್ ಟಿಶ್ಯೂ ಸಿಸ್ಟಮ್. ಓಕೆ, ಡರ್ಮಲ್ ಟಿಶ್ಯೂ ಸಿಸ್ಟಮ್. ಡರ್ಮಲ್ ಅಂದರೆ ಔಟರ್ ಮೋಸ್ಟ್ ಲೇಯರ್ ಅಂತ ಹೇಳಿದ್ವಿ ನಾವು. ಸೊ ಈಗ ನಮ್ಮ ಕಣ್ಣಿಗೆ ಕಾಣುವಂಥ ಔಟರ್ ಮೋಸ್ಟ್ ಡರ್ಮಲ್ ಟಿಶ್ಯೂನ ನಾವಿಲ್ಲಿ ತೆಗೆಯೋಣ. ಸೊ ಈ ಥರ ಕಾಣಿಸುತ್ತೆ ಸೆಕ್ಷನ್ ತೆಗೆದಾಗ. ಯಾವುದು? ಡರ್ಮಲ್ ಟಿಶ್ಯೂ ಈ ಥರ ಕಾಣಿಸುತ್ತೆ ನಮಗೆ. ಸೊ ಇದೇನಿದೆ? ಲಾಂಗ್ ರೆಕ್ಟ್ಯಾಂಗ್ಯುಲರ್ ಗ್ರೀನ್ ಕಲರ್ಡ್ ಸೆಲ್ಸ್ ವಿಚ್ ಆರ್ ವಿಸಿಬಲ್ ಟು ಅವರ್ ಐಸ್. ಸೊ ಇದು ಡರ್ಮಲ್ ಸೆಲ್ಸಿಂದು ಸ್ಟ್ರಕ್ಚರ್ ಆಯಿತು. ಇದ್ರ ಕೆಲಸ ಏನು? ಇದು ಪ್ರೊಟೆಕ್ಟ್ ಮಾಡುತ್ತೆ. ಯಾವುದರಿಂದ ಪ್ರೊಟೆಕ್ಟ್ ಮಾಡುತ್ತೆ? ಹೊರಗಡೆಯಿಂದ ಯಾವುದಾದ್ರೂ ರೇಡಿಯೇಷನ್ ಬರ್ತಾಯಿತ್ತು, ಯಾವುದಾದ್ರೂ ಪ್ಯಾಥೋಜನ್, ವೈರಸ್, ಬ್ಯಾಕ್ಟೀರಿಯಾ ಏನಾದರೂ ಪ್ಲ್ಯಾಂಟಿಗೆ ಇನ್ಫೆಕ್ಟ್ ಮಾಡೋಕ್ಕೆ ಬರ್ತಿತ್ತಲ್ಲ, ಸೊ ಅವಾಗ ಇದೊಂಥರ ಏನು ಬ್ಯಾರಿಯರ್ ಥರ ಆ್ಯಕ್ಟ್ ಮಾಡುತ್ತೆ. ಯಾವುದು? ಡರ್ಮಲ್ ಟಿಶ್ಯೂ ಸಿಸ್ಟಮ್. ಸೊ ಕ್ಯೂಟಿಕಲ್ ಅಂದರೆ ಏನು? ಇದೇನು ಡರ್ಮಲ್ ಟಿಶ್ಯೂ ಇದೆಯಲ್ಲ, ಇದು ಒಂದು ತಿಕ್ ವ್ಯಾಕ್ಸಿ ಲೇಯರ್ನ ಸಿಕ್ರೀಟ್ ಮಾಡುತ್ತೆ. ಎಲ್ಲಿ? ಅದ್ರ ಮೇಲ್ಗಡೆ. ಯಾವುದು? ಹೊರಗಡೆ ಭಾಗಕ್ಕಷ್ಟೇ, ಒಳಗಡೆ ಭಾಗಕ್ಕೆ ಸಿಕ್ರೀಟ್ ಮಾಡಲ್ಲ. ಹೊರಗಡೆ ಭಾಗಕ್ಕೆ ತಿಕ್ಕು ವ್ಯಾಕ್ಸಿ ಲೇಯರ್ನ ಸಿಕ್ರೀಟ್ ಮಾಡುತ್ತೆ. ಈ ತಿಕ್ ವ್ಯಾಕ್ಸಿ ಲೇಯರ್, ವ್ಯಾಕ್ಸ್ ಅಂದರೆ ಏನು? ಒಂಥರ ಎಣ್ಣೆ ಟೈಪ್. ವ್ಯಾಸ್ಲಿನ್ ಅದು ನೋಡ್ತಿರಲ್ಲ ನೀವು, ವ್ಯಾಸ್ಲಿನ್ ಆಗಲಿ ಆಯಿಲ್ ಆಗಲಿ ಆ ಥರ ಸಿಕ್ರೀಟ್ ಮಾಡೋದಕ್ಕೆ ಏನಂತೀವಿ ನಾವು? ಕ್ಯೂಟಿಕಲ್ ಅಂತ ಹೇಳ್ತೀವಿ. ಸೊ ಇದ್ರ ಫಂಕ್ಷನ್ ಏನು? ಆಯಿಲಿನ ಫಂಕ್ಷನ್ ಅಥವಾ ನಾವು ಸನ್ಸ್ಕ್ರೀನ್ ಹಚ್ಕೊಳ್ಳೋದ್ರ ಫಂಕ್ಷನ್ ಏನು ಹಾರ್ಮ್ಫುಲ್ ರೇಡಿಯೇಷನ್ ನಮ್ಮ ಸ್ಕಿನ್ನೆಲ್ಲ ಹಾಳು ಮಾಡಬಾರ್ದು. ಸೊ ಅದೇ ಥರ ನಾವು ಹೆಂಗೆ ಸನ್ಸ್ಕ್ರೀನ್ ಹಚ್ಕೊತೀವಲ್ಲ ಅದೇ ಥರ ಇದು ಕ್ಯೂಟಿಕಲ್ ಹೆಲ್ಪ್ ಮಾಡುತ್ತೆ ಪ್ಲ್ಯಾಂಟಿಗೆ. ಹೆಂಗೆ? ಯು ವಿ ರೇಡಿಯೇಷನ್ ಅದು ಬರ್ತಾ ಇರುತ್ತಲ್ಲ ಪ್ಲ್ಯಾಂಟಿಗೆ. ಸೊ ಅದು ಯು ವಿ ರೇಡಿಯೇಷನ್ ಎಲ್ಲ ಇದ್ರ ಒಳಗಡೆ ಹೋಗಬಾರ್ದು. ಅಥವಾ ಹೈ ರೇಡಿಯೇಷನ್ 450 to 700 ನ್ಯಾನೋಮೀಟರ್ ರೇಡಿಯೇಷನಿಂದಷ್ಟೇ ನಮಗೆ ಯೂಸ್ಫುಲ್ ಇರೋದು. ಸೊ ಪ್ಲ್ಯಾಂಟ್ಸಿಗೂ ಅದೇ ಅಷ್ಟೇ ಯೂಸ್ಫುಲ್ ಇರೋದು. ಸೊ ಅದು ಏನು ಎಫೆಕ್ಟ್ ಮಾಡಬಾರ್ದು ಪ್ಲ್ಯಾಂಟ್ಸಿಗೆ ಅಂತ ನೀವು ಈ ಕ್ಯೂಟಿಕಲ್ನ ಹೆಂಗೆ ಡಿಫ್ರೆನ್ಷಿಯೇಟ್ ಮಾಡ್ತೀರಾ? ಯಾವುದೇ ಒಂದು ಪ್ಲ್ಯಾಂಟ್ ತೊಗೊಂಡ್ರು ಅದು ಶೈನಿಂಗ್ ಇರುತ್ತಲ್ಲ, ಶೈನಿಂಗ್ ಸರ್ಫೇಸ್, ಗ್ಲಾಸಿ ಸರ್ಫೇಸ್ ಅಂತ ಹೇಳ್ತೀವಿ. ಶೈನ್ ಆಗ್ತಿರುತ್ತಲ್ಲ, ಅದು ಶೈನ್ ಆಗ್ತಿತ್ತಂದರೆ ಏನು ಸಿಕ್ರೀಟ್ ಮಾಡಿರುತ್ತೆ ಅದ್ರ ಮೇಲೆ? ಕ್ಯೂಟಿಕಲ್ನ ಸಿಕ್ರೀಟ್ ಮಾಡುತ್ತೆ. ಓಕೆ, ಗ್ಲ್ಯಾಂಡ್ಯುಲರ್ ಹೇರ್. ನೆಕ್ಸ್ಟ್ ಕಮ್ಸ್ ಗ್ಲ್ಯಾಂಡ್ಯುಲರ್ ಹೇರ್ ಅಂದರೆ ಇದ್ರ ಮೇಲ್ಗಡೆ ಎಪಿಡರ್ಮಿಸ್ ಮೇಲ್ಗಡೆಯಿಂದ ಹೇರ್ ಲೈಕ್ ಅ ಪ್ರೊಜೆಕ್ಷನ್ ಬಂದಿರುತ್ತೆ. ಈ ಥರ ನೋಡಿದ್ದೀರಾ ಎಲ್ಲಾದರೂ? ಈ ಥರ ಹೇರ್ ಲೈಕ್ ಅ ಪ್ರೊಜೆಕ್ಷನ್ ನೋಡಿರ್ತೀರಾ, ಬಟ್ ನೆನಪಿರಲ್ಲ. ಇದು ನೀವು ಸನ್ಫ್ಲವರ್,
ನೋಡ್ತಿರಲ್ಲ ಸೂರ್ಯಕಾಂತಿ ಅಥವಾ ಚೆಂಡು ಹೂ ನೋಡ್ತಿರಲ್ಲ, ಚೆಂಡು ಹೂ ಅದ್ರ ಮೇಲ್ಗಡೆ ಎಲ್ಲ ಏನಿರುತ್ತೆ, ಈ ಥರ ಹೇರ್ ಲೈಕ್ ಅಪಿಯರೆನ್ಸ್ ಇರುತ್ತೆ. ಇದು ಹೇರ್ ಲೈಕ್ ಅಪಿಯರೆನ್ಸ್ ಸ್ಟೆಮ್ ಮೇಲ್ಗಡೆ ಇದ್ದರೆ ಏನು ಹೇಳ್ತೀವಿ ನಾವು, ಟ್ರೈಕೋಮ್ ಅಂತ ಹೇಳ್ತೀವಿ. ಅದೇ ರೂಟ್ ಮೇಲ್ಗಡೆ ಇದ್ದರೆ ಏನಂತ ಹೇಳ್ತೀವಿ ನಾವು, ರೂಟ್ ಹೇರ್ಸ್ ಅಂತ ಹೇಳ್ತೀವಿ. ಸೊ ಈ ಟ್ರೈಕೋಮ್ಸ್ ಅಥವಾ ರೂಟ್ ಹೇರ್ಸ್ ಅಥವಾ ಗ್ಲ್ಯಾಂಡ್ಯುಲರ್ ಹೇರ್ಸ್ ಅದಕ್ಕೆ ಹೆಲ್ಪ್ ಮಾಡುತ್ತೆ. ರೂಟ್ ಹೇರ್ಸ್ ಹೆಲ್ಪ್ಸ್ ಇನ್ ದ ಅಬ್ಸಾರ್ಪ್ಷನ್ ಆಫ್ ವಾಟರ್ ಮಾಲಿಕ್ಯೂಲ್ಸ್. ಬಟ್ ಟ್ರೈಕೋಮ್ಸ್ ಅಥವಾ ಗ್ಲ್ಯಾಂಡ್ಯುಲರ್ ಹೇರ್ಸ್ ಏನು ಮಾಡುತ್ತೆ, ಹೆಲ್ಪ್ಸ್ ಇನ್ ದ ಪ್ರೊಟೆಕ್ಷನ್. ಯಾವುದರಿಂದ ಪ್ರೊಟೆಕ್ಟ್ ಮಾಡುತ್ತಿದ್ದು, ಯಾವುದೋ ಹರ್ಬಿಯೋರಸ್ ಎನಿಮಲ್ ಇರುತ್ತೆ ಅಥವಾ ನಾವೇ ಏನೋ ಹೋಗಿ, ಈಗ ನಾವು ರೋಸ್ ಪ್ಲ್ಯಾಂಟ್ನ ಮುಟ್ಟೋಕೆ ಹೋದರೆ ಅದ್ರ ಮೇಲ್ಗಡೆ ಇರೋವಂಥ ಪ್ರಿಕಲ್ಸ್ ಏನದು ಮುಳ್ಳೇನು ನಮಗೆ ಚುಚ್ಚುತ್ತೆ. ಸೊ ನಾವು ಅದನ್ನ ಡೆಲಿಕೇಟಾಗಿ ಮುಟ್ಟೋಕೆ ಹೋಗ್ತೀವಿ. ಸೊ ಅದೇ ಥರ ಇದು ಏನು ಮಾಡುತ್ತೆ, ಚುಚ್ಚುತ್ತಂದರೆ ನಾವು ಅದನ್ನ ಸ್ಮೂತಾಗಿ ಹ್ಯಾಂಡಲ್ ಮಾಡ್ತೀವಿ, ಅಥವಾ ಆ ಫ್ಲವರ್ನ ನಾವು ಮುಟ್ಟೋಕೆ ಹೋಗಲಪ್ಪ ಮುಳ್ಳಿದೆ ಬೇಡ ಅಂತ. ಸೊ ಪ್ರೊಟೆಕ್ಷನಿಗೆ ಹೆಲ್ಪ್ ಮಾಡುತ್ತೆ ಯಾವುದು, ಗ್ಲ್ಯಾಂಡ್ಯುಲರ್ ಹೇರ್ಸ್. ಮುಗೀತು. ಸೊ ನೆಕ್ಸ್ಟ್ ಗಾರ್ಡ್ ಸೆಲ್ ಅಂದರೆ ಇಲ್ಲಿರುತ್ತೆ, ಈ ರೀಜನಲ್ಲಿ ಇರುತ್ತೆ. ಯಾವ ಥರ ಇರುತ್ತೆ ಅಂದರೆ ಈ ಥರ ಇನ್ ಬಿಟ್ವೀನ್ ದ ಟೂ ಎಪಿಡರ್ಮಲ್ ಸೆಲ್ಸ್ ಗಾರ್ಡ್ ಸೆಲ್ ಇರುತ್ತೆ. ಇದ್ರ ಸುತ್ತಲೂ ಏನಿರುತ್ತೆ, ಸಬ್ಸಿಡರಿ ಸೆಲ್ಸ್ ಅಂತ ಹೇಳ್ತೀವಿ ನಾವು. ಸೊ ವಾಟ್ ಈಸ್ ದ ಫಂಕ್ಷನ್ ಆಫ್ ದಿಸ್ ಗಾರ್ಡ್ ಸೆಲ್ ಏನು ಮಾಡುತ್ತೆ, ಓಪನಿಂಗ್ ಆ್ಯಂಡ್ ಕ್ಲೋಸ್ನಿಂಗ್ ಆಫ್ ದ ಸ್ಟೊಮ್ಯಾಟ. ಇದಕ್ಕೇನಂತೀವಿ ನಾವು, ಸ್ಟೊಮ್ಯಾಟಲ್ ಪೋರ್ ಅಂತ ಹೇಳ್ತೀವಿ. ಇದನ್ನ ಓಪನಿಂಗ್ ಕ್ಲೋಸ್ನಿಂಗ್ ಗಾರ್ಡ್ ಮಾಡೋದು ಯಾವುದು, ಇದು ಗಾರ್ಡ್ ಸೆಲ್. ಸೊ ಇದೆರಡಕ್ಕೂ ಏನಂತ ಹೇಳ್ತೀವಿ ನಾವು, ಗಾರ್ಡ್ ಸೆಲ್ ಅಂತ ಹೇಳ್ತೀವಿ. ಸೊ ಇದು ಹೆಂಗೆ ಓಪನಿಂಗ್ ಆ್ಯಂಡ್ ಕ್ಲೋಸ್ನಿಂಗ್ನ ಗಾರ್ಡ್ ಮಾಡುತ್ತೆ, ಇದು ಓಪನ್ ಆದರೆ ಏನಾಗುತ್ತೆ, ಇದು ಪೋರ್ ಓಪನ್ ಆಗುತ್ತೆ. ಪೋರ್ ಓಪನ್ ಆಯ್ತಂದರೆ ಇಲ್ಲಿಂದ ವಾಟರ್ ಮಾಲಿಕ್ಯೂಲ್ ಹೊರಗಡೆ ಹೋಗುತ್ತೆ. ಆ್ಯಸ್ ಅ ವೇಪರ್, ಆವಿಯಾಗಿ ನೀರು ಹೊರಗಡೆ ಹೋಗುತ್ತೆ. ನೀರಿನ ಜೊತೆ ಏನು ಹೋಗುತ್ತೆ, ಆಕ್ಸಿಜನ್ ಹೋಗುತ್ತೆ. ಒಳಗಡೆ ಏನು ಬರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. ಸೊ ಟ್ರಾನ್ಸ್ಪಿರೇಷನ್ ಅಂದರೆ ಏನು, ದ ಪ್ರೊಸೆಸ್ ಆಫ್ evaporation of water from the guard cell in the form of the water vapor, and during this transpiration process the plant releases oxygen to the environment and absorbs CO2 to inside for the process of a synthesis of a carbohydrates. ಸೊ ರೂಟ್ ಎಪಿಡರ್ಮಿಸ್ ಏನಂದ್ರೇನು, ಸ್ಟೆಮ್ ಎಪಿಡರ್ಮಿಸ್ ಮೇಲ್ಗಡೆ ಏನಿರುತ್ತೆ, ಟ್ರೈಕೋಮ್ ಇರುತ್ತೆ, ಕ್ಯೂಟಿಕಲ್ ಇರುತ್ತೆ. ಬಟ್ ಇನ್ ಕೇಸ್ ಆಫ್ ರೂಟ್ ಎಪಿಡರ್ಮಿಸ್ ರೂಟ್ ಹೇರ್ಸ್ ಇರುತ್ತೆ. ಇಲ್ಲೇನಿರುತ್ತೆ, ರೂಟ್ ಹೇರ್ಸ್ ಇರುತ್ತೆ ಆ್ಯಂಡ್ ಕ್ಯೂಟಿಕಲ್ ಆ್ಯಬ್ಸೆಂಟ್ ಇರುತ್ತೆ. ಕ್ಯೂಟಿಕಲ್ ನಾವು ಫೇಸಿಗೆ ಮತ್ತು ಕೈಗೆ ಅಷ್ಟೇ ಹಚ್ಕೊಳ್ತೀವಿ, ಸನ್ಸ್ಕ್ರೀನ್. ಯಾಕಂದರೆ ಯಾವ ಪಾರ್ಟ್ ಎಕ್ಸ್ಪೋಸ್ ಆಗಿರುತ್ತಲ್ಲ ಸನ್ನಿಗೆ, ಆ ಪಾರ್ಟಿಗೆ ಅಷ್ಟೇ ಹಚ್ಕೋತೀವಿ. ಸೊ ಇಲ್ಲೇನೂ ಅದೇ ಥರ ಸ್ಟೆಮ್ಮು, ಲೀಫು, ಫ್ರೂಟು, ಫ್ಲವರು ಇದೆಲ್ಲ ಸನ್ಲೈಟಿಗೆ ಎಕ್ಸ್ಪೋಸ್ ಆಗಿರುತ್ತಲ್ಲ, ಸೊ ಅಲ್ಲಷ್ಟೇ ಏನು ಸೀಕ್ರೆಟ್ ಆಗಿರುತ್ತೆ, ಕ್ಯೂಟಿಕಲ್ ಸೀಕ್ರೆಟ್ ಆಗಿರುತ್ತೆ. ದ ಅದರ್ ಪಾರ್ಟ್ಸ್ ವಿಚ್ ಆರ್ ನಾಟ್ ಎಕ್ಸ್ಪೋಸ್ ಟು ದಿ ಸನ್ಲೈಟ್ ಅಂದರೆ ರೂಟ್ ಏನಿರುತ್ತೆ, ಈ ಥರ ಇದು ಸಾಯಿಲ್ ಅಂದರೆ ಇಲ್ಲಿ ರೂಟ್ ಇರುತ್ತೆ. ಸೊ ರೂಟಿಗೆ ಇದೆಲ್ಲ ಏನು, ರೂಟ್ ಹೇರ್ಸ್, ಇದೆಲ್ಲ ಏನು, ರೂಟ್ ಹೇರ್ಸ್. ಸೊ ಇಲ್ಲಿ ಯಾವುದು ಈ ಪಾರ್ಟ್ ಏನು ಸನ್ಲೈಟಿಗೆ ಎಕ್ಸ್ಪೋಸ್ ಆಗಿರಲ್ಲ. ಸೊ ಇಲ್ಲೇನಿರಲ್ಲ, ಕ್ಯೂಟಿಕಲ್ ಆಬ್ಸೆಂಟ್ ಇರುತ್ತೆ. ದಿಸ್ ಈಸ್ ದ ಬ್ರೀಫ್ ಅಕೌಂಟ್ ಆಫ್ ಎಪಿಡರ್ಮಲ್ ಟಿಶ್ಯೂ. ನೆಕ್ಸ್ಟ್ ಕಮ್ಸ್ ground tissue. Okay, ground tissue is made up of 3 different types of a cell: parenchyma, collenchyma and sclerenchyma. Okay, let's start parenchyma ಅಂದರೆ ಏನು. So these are elongated or a circular cells which are having a intercellular space and they are a double membrane bounded cells. ಸೊ ಪ್ಯಾರೆಂಕೈಮಾ ಸೆಲ್ಸ್ ಏನಿರುತ್ತೆ, ಡಬಲ್ ಮೆಂಬ್ರೇನ್ಡ್ ಸೆಲ್ಸ್ ಇರುತ್ತೆ. ಸೊ ಇದರೊಳಗಡೆ ಏನಿರುತ್ತೆ, ಪ್ಯಾರೆಂಕೈಮಾ ಸೆಲ್ಸಲ್ಲಿ ಇದು ಸೆಲ್ ವಾಲ್ ಆ್ಯಂಡ್ ನ್ಯೂಕ್ಲಿಯಸ್. ಇಲ್ಲೇನು ಬರುತ್ತೆ, ನ್ಯೂಕ್ಲಿಯಸ್ ಆ್ಯಂಡ್ ಸ್ಪೇಸ್ ಎಲ್ಲ ಏನು ಫಿಲ್ಡ್ ಆಗಿರುತ್ತೆ, ಸೈಟೋಪ್ಲಾಸಮ್. ಆ್ಯಂಡ್ ಇದು ಇನ್ ಬಿಟ್ವೀನ್ ದ ಟೂ ಸೆಲ್ಸ್ ದ ಸ್ಪೇಸ್ ಈಸ್ ಪ್ರೆಸೆಂಟ್ ಈಸ್ ನೋನ್ ಆ್ಯಸ್ ಅ intercellular space, and a large vacuole is present for the storage of the
water and food material. ಇದು large vacuole. And what is the function of this parenchyma? Parenchymaದ್ದು ಫಂಕ್ಷನ್ ಏನು? ಫಸ್ಟ್ ಅಂತ ದೀಸ್ ಪ್ಯಾರೆಂಕೈಮಾ ಸೆಲ್ಸ್ ಆರ್ ಗ್ರೀನ್ ಇನ್ ಕಲರ್. ದ್ಯಾಟ್ಸ್ ವೈ ನಾನಿಲ್ಲಿ ಗ್ರೀನ್ ಕಲರ್ಲೇ ಮಾಡಿದ್ದೀನಿ. ಸೊ ಗ್ರೀನ್ ಅಂದರೆ ಏನಿರುತ್ತೆ ಇದರೊಳಗಡೆ? ಕ್ಲೋರೋಫಿಲ್ ಪಿಗ್ಮೆಂಟ್ ಇರುತ್ತೆ. ಕ್ಲೋರೋಫಿಲ್ ಪಿಗ್ಮೆಂಟ್ ಇದ್ದರೆ ಏನು ಮಾಡುತ್ತೆ ಇದು? ಫೋಟೋಸಿಂಥಸಿಸ್. ಏನು ಮಾಡುತ್ತೆ? ಫೋಟೋಸಿಂಥಸಿಸ್. ಪ್ಯಾರೆಂಕೈಮಾ ಸೆಲ್ಸ್ ಹೆಲ್ಪ್ಸ್ ಇನ್ ದ ಫಂಕ್ಷನ್ ಕಾಲ್ಡ್ ಆ್ಯಸ್ ಅ ಫೋಟೋಸಿಂಥಸಿಸ್. ನೆಕ್ಸ್ಟ್ ಸೆಕೆಂಡ್ ಅಂತ ಏನು ಮಾಡುತ್ತೆ? ಫೋಟೋಸಿಂಥಸಿಸ್ ಮಾಡಿದ್ಮೇಲೆ ಇಲ್ಲಿ ಫುಡ್ ಸಿಂಥಸೈಸ್ ಆಗುತ್ತಲ್ಲ, ಆ ಫುಡ್ನ ಈ ವ್ಯಾಕ್ಯೂಲಲ್ಲಿ ಏನು ಮಾಡುತ್ತೆ ಇದು? ಫೋಟೋಸಿಂಥಸಿಸ್ ಆದಮೇಲೆ ಸ್ಟೋರೇಜ್ ಆಫ್ ಅ ಫುಡ್ ಎಲ್ಲಾಗುತ್ತಿದು? ಸ್ಟೋರೇಜ್ ಆಫ್ ಅ ಫುಡ್ಡು ಪ್ಯಾರೆಂಕೈಮಾ ಸೆಲ್ಸಲ್ಲಿ ಆಗುತ್ತೆ. ನೆಕ್ಸ್ಟ್ ಬರೀ ಸ್ಟೋರೇಜ್ ಅಷ್ಟೇ ಆಗುತ್ತಾ? ನೋ. ಏನಾದರೂ ಇಲ್ಲಿ ಸೆಲ್ಲಿಗೆ ಉಂಡಾಯಿತು, ಇದಿಷ್ಟು ಕಟ್ಟಾಗಿ ಹೋಯಿತು. ಸೊ ಅವಾಗ ಇದೇನಾಗುತ್ತೆ? ಸೆಲ್ಸ್ ಇಲ್ಲಿ ಸೈಡಿಗಿರುವಂಥದ್ದು, ದೀಸ್ ಸೆಲ್ಸ್ ವಿಲ್ ಅಂಡರ್ಗೋ ಡಿವಿಷನ್ ಆ್ಯಂಡ್ ಹೆಲ್ಪ್ಸ್ ಇನ್ ದ ಫಾರ್ಮೇಷನ್ ಆಫ್ ಅ ನ್ಯೂ ಸೆಲ್ಸ್ ಆ್ಯಟ್ ದ ಉಂಡೆಡ್ ಪ್ಲೇಸ್. ಇದಿಷ್ಟೇನಾದರೂ ಉಂಡಾಗಿತ್ತಂದರೆ ಇಲ್ಲಿ ಡಿವಿಷನ್ ಆಗುತ್ತೆ. ಅಡ್ಜಾಯ್ನಿಂಗ್ ಸೆಲ್ಸಲ್ಲಿ ಡಿವಿಷನ್ ಆಗಿ ನ್ಯೂ ಸೆಲ್ ಫಾರ್ಮೇಷನ್ಗೆ ಹೆಲ್ಪ್ ಮಾಡುತ್ತೆ. ಅದಕ್ಕೇನಂತೀವಿ ನಾವು? ರೀಜನರೇಷನ್ ಆ್ಯಂಡ್ ವೂಂಡ್ ಹೀಲಿಂಗ್. ಏನಂತೀವಿ? ರೀಜನರೇಷನ್ ಆ್ಯಂಡ್ ವೂಂಡ್ ಹೀಲಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಪ್ಯಾರೆಂಕೈಮಾ ಸೆಲ್ಸ್ ಒಂದು ಸೆಲ್ಲಿಂದ ಇನ್ನೊಂದು ಸೆಲ್ಲಿಗೆ, ಇನ್ನೊಂದು ಸೆಲ್ಲಿಂದ ಇನ್ನೊಂದು ಸೆಲ್ಲಿಗೆ ಈ ಥರ ಟ್ರಾನ್ಸ್ಪೋರ್ಟೇಷನ್ಗೆ ಹೆಲ್ಪ್ ಮಾಡುತ್ತೆ. ಏನು ಟ್ರಾನ್ಸ್ಪೋರ್ಟೇಷನ್ನು? ಫುಡ್ ಟ್ರಾನ್ಸ್ಪೋರ್ಟೇಷನ್, ವಾಟರ್ ಟ್ರಾನ್ಸ್ಪೋರ್ಟೇಷನ್, ಸಿಗ್ನಲ್ ಟ್ರಾನ್ಸ್ಪೋರ್ಟೇಷನ್, ಹಾರ್ಮೋನಲ್ ಟ್ರಾನ್ಸ್ಪೋರ್ಟೇಷನ್. ಸೊ ದಿಸ್ ಇಟ್ ಹೆಲ್ಪ್ಸ್ ಇನ್ ದ ಟ್ರಾನ್ಸ್ಪೋರ್ಟೇಷನ್. ನೆಕ್ಸ್ಟ್ ಡಿಫೆನ್ಸ್ ಮೆಕ್ಯಾನಿಸಮ್. ಇದೇನು ಮಾಡುತ್ತೆ? ಎಪಿಡರ್ಮಲ್ ರೀಜನಲ್ಲಿ ಇತ್ತಲ್ಲ, ಸೊ ಎಪಿಡರ್ಮಲ್ ರೀಜನಲ್ಲಿ ಇತ್ತಂದರೆ ಏನು ಮಾಡುತ್ತಿದ್ದು? ಇಟ್ ವಿಲ್ ಆ್ಯಕ್ಟ್ಸ್ ಆ್ಯಸ್ ಅ ಡಿಫೆನ್ಸ್, ಅಂದರೆ ಫೈಟ್ ಅಗೇನ್ಸ್ಟ್ ದಿ ಡಿಸೀಸ್ ಕಾಸಿಂಗ್ ಆರ್ಗ್ಯಾನಿಸಮ್, ಮೈಕ್ರೋ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಆಲ್. ಫಿಫ್ತ್ ಫಂಕ್ಷನ್ ಏನಿದ್ರದ್ದು? ಮೆಕ್ಯಾನಿಕಲ್ ಸಪೋರ್ಟ್. ಇದೇನು ಮಾಡುತ್ತೆ? ಮೆಕ್ಯಾನಿಕಲ್ ಸಪೋರ್ಟ್. ಮೆಕ್ಯಾನಿಕಲ್ ಸಪೋರ್ಟಲ್ಲಿ ಪ್ಲ್ಯಾಂಟಲ್ಲಿ ಏನಿರುತ್ತೆ? ಪ್ಲ್ಯಾಂಟು ಸ್ಟ್ರೇಟಾಗಿ ಎರೆಕ್ಟಾಗಿ ನಿಲ್ಲೋಕ್ಕೆ, ಸನ್ಲೈಟ್ ಕಡೆ ಬಾಗೋದಕ್ಕೆ ಏನು ಮಾಡುತ್ತೆ? ಯಾವುದು ಹೆಲ್ಪ್ ಮಾಡುತ್ತೆ? ಪ್ಯಾರೆಂಕೈಮಾ ಸೆಲ್ಸ್ ಹೆಲ್ಪ್ ಮಾಡುತ್ತೆ. ಓಕೆ, ಲೆಟ್ಸ್ ಗ್ಲಾನ್ಸ್ ಇಟ್ ಫಾರ್ ಅ ಬ್ರೀಫ್. ಪ್ಯಾರೆಂಕೈಮಾ ಸೆಲ್ಸ್ ಆರ್ ಅ ಸರ್ಕ್ಯುಲರ್ ಆರ್ ಅ ಎಲಾಂಗೇಟೆಡ್ ಸೆಲ್ಸ್ ವಿತ್ ದ ಇಂಟರ್ಸೆಲ್ಯುಲರ್ ಸ್ಪೇಸ್. ಏನಿರುತ್ತೆ ಇದರಲ್ಲಿ? ಇಂಟರ್ಸೆಲ್ಯುಲರ್ ಸ್ಪೇಸ್ ಇರುತ್ತೆ. ಈ ಸೆಲ್ ಸ್ಪೇಸ್ ಇರುತ್ತೆ. ಪ್ಯಾರೆಂಕೈಮಾ ಸೆಲ್ಸ್ ಆರ್ ಮೇಡ್ ಅಪ್ ಆಫ್ ಅ ಸೆಲ್ ವಾಲ್, ನ್ಯೂಕ್ಲಿಯಸ್, ಸೈಟೋಪ್ಲಾಸಮ್ ಆ್ಯಂಡ್ ಅ ವ್ಯಾಕ್ಯೂಲ್. ಇದ್ರ ಫಂಕ್ಷನ್ಸ್ ಏನು? ಪ್ಯಾರೆಂಕೈಮಾ ಸೆಲ್ಸಿಂದು ಫಸ್ಟ್ ಅಂತೂ ಕ್ಲೋರೋಫಿಲ್. ಇಟ್ ಕಂಟೈನ್ಸ್ ಅ ಕ್ಲೋರೋಫಿಲ್. ದಟ್ಸ್ ವೈ ಇಟ್ ಫಂಕ್ಷನ್ಸ್ ಆ್ಯಸ್ ಅ ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸ್ ಆದಮೇಲೆ ಫುಡ್ಡು ಸ್ಟೋರ್ ಆಗುತ್ತೆ ಅದರೊಳಗಡೆ. ಸೊ ಇಟ್ ಆ್ಯಕ್ಟ್ಸ್ ಆ್ಯಸ್ ಅ ಸ್ಟೋರೇಜ್ ಆಫ್ ಅ ಫುಡ್ ಆರ್ಗನ್. ನೆಕ್ಸ್ಟ್ ಏನಾದರೂ ಸೆಲ್ಲಿಗೆ ಇನ್ಫೆಕ್ಷನ್ ಆಗಿತ್ತು, ವೂಂಡ್ ಆಗಿತ್ತು, ಅವಾಗ ಏನು ಮಾಡುತ್ತೆ? ರೀಜನರೇಷನ್ ಆ್ಯಂಡ್ ವೂಂಡ್ ಹೀಲಿಂಗಿಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್. ಏನು ಟ್ರಾನ್ಸ್ಪೋರ್ಟ್ ಮಾಡುತ್ತೆ? ಫುಡ್ ಮಟೀರಿಯಲ್ಸು, ಹಾರ್ಮೋನ್ಸು ಅದನ್ನೆಲ್ಲ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಮೆಕ್ಯಾನಿಕಲ್ ಸಪೋರ್ಟ್. ಮೆಕ್ಯಾನಿಕಲ್ ಸಪೋರ್ಟ್ ಅಂದರೆ ಏನು? ಪ್ಲ್ಯಾಂಟಿಗೆ ಸ್ಟ್ರೇಟಾಗಿ ನಿಲ್ಲೋದಕ್ಕೆ ಏನು ಸ್ಟ್ರೆಂತ್ ಬೇಕಲ್ಲ, ಅದನ್ನು ಯಾವ್ದು ಕೊಡುತ್ತೆ? ಪ್ಯಾರೆಂಕೈಮಾ ಸೆಲ್ಸ್ ಕೊಡುತ್ತೆ. ಓಕೆ, ನೆಕ್ಸ್ಟ್ ಕಮ್ಸ್ ಕೋಲೆನ್ಕೈಮಾ. Colenchyma. So it is a plant tissue which provides structural support and flexibility to the plant. So these are irregular in shape. These are bounded by a cellulosic cell wall. ಇಲ್ಲೇನಾಗಿದೆ? plant cell wall is made up of a cellulosic cell wall and the irregular thickenings are found at the corner of the cells. ಓಕೆ, ಇದೇನಿದು? ಕೊಲೆನ್ಕೈಮಾ. ಕೊಲೆನ್ಕೈಮಾದಲ್ಲಿ ಸೆಲ್ಯುಲೋಸಿಕ್ ಸೆಲ್ ವಾಲ್ ಇರುತ್ತೆ. ಎಲ್ಲಿ? ಇಲ್ಲೇ. ಇರ್ರೆಗ್ಯುಲರ್ ಥಿಕ್ನಿಂಗ್ಸು
ಕಂಡುಬರುತ್ತೆ. ಈ ರೀಜನ್ಸಲ್ಲಿ ಏನಾಗುತ್ತೆ, ಇರ್ರೆಗ್ಯುಲರ್ ಥಿಕ್ನಿಂಗ್ಸ್ ಎಟ್ ದ ಕಾರ್ನರ್ ಆಫ್ ದಿ ಸೆಲ್ ಕಾಣಿಸುತ್ತೆ ನಮಗೆ. ಈಚ್ ಕಾರ್ನರ್ ಆಫ್ ದಿ ಸೆಲ್ ಈಸ್ ಇರ್ರೆಗ್ಯುಲರ್ಲಿ ಥಿಕ್ಕಂಡ್. ನೆಕ್ಸ್ಟ್ ಇದರಲ್ಲಿ ಏನಿರುತ್ತೆ, ಇರ್ರೆಗ್ಯುಲರ್ ಪ್ರೋಟೋಪ್ಲಾಸಮ್ ಇರುತ್ತೆ. ಈಚ್ ಸೆಲ್ಲಲ್ಲಿ ಏನಿರುತ್ತೆ, ಪ್ರೋಟೋಪ್ಲಾಸಮ್ ಇರುತ್ತೆ. ನೆಕ್ಸ್ಟ್ ಇದೇನು, ಸೆಲ್ಯುಲೋಸಿಕ್ ಸೆಲ್ ವಾಲ್ ಆ್ಯಂಡ್ protoplasm and there is no intercellular space. ಎಲ್ಲಾದರೂ ನೋಡ್ತೀರಾ ಸ್ಪೇಸ್ನ? ಸೊ ನೋ ಇಂಟರ್ಸೆಲ್ಯುಲರ್ ಸ್ಪೇಸ್ ಈಸ್ ಪ್ರೆಸೆಂಟ್ ಇನ್ ಅ ಕೊಲೆನ್ಕೈಮ. ಸೊ ಕೊಲೆನ್ಕೈಮ ಫಂಕ್ಷನ್ ಏನು, ಇಟ್ ಗಿವ್ಸ್ ಅ ಸಪೋರ್ಟ್. ಏನಕ್ಕೆ ಸಪೋರ್ಟ್ ಕೊಡುತ್ತೆ, ಪ್ಲ್ಯಾಂಟ್ ಬಾಡಿಗೆ ಮೆಕ್ಯಾನಿಕಲ್ ಸಪೋರ್ಟ್. ಆ್ಯಸ್ ಪ್ಯಾರೆನ್ಕೈಮನು ಮೆಕ್ಯಾನಿಕಲ್ ಸಪೋರ್ಟ್ ಕೊಡುತ್ತೆ ಆ್ಯಂಡ್ ಕೊಲೆನ್ಕೈಮನು ಮೆಕ್ಯಾನಿಕಲ್ ಸಪೋರ್ಟ್ ಕೊಡುತ್ತೆ. ಯಾವುದಕ್ಕೆ, ಓನ್ಲಿ ಫಾರ್ ಪ್ಯಾರೆನ್ಕೈಮ ರೂಟು, ಸ್ಟೆಮ್ಮು, ಲೀಫ್ ಮೂರಕ್ಕೂ ಕೊಡುತ್ತೆ. ಬಟ್ ಇದು ಯಾವುದಕ್ಕೆ ಕೊಡುತ್ತೆ, ಓನ್ಲಿ ಫಾರ್ ಗ್ರೋಯಿಂಗ್ ಆರ್ಗನ್ಸ್. ಯಾವುದ್ಯಾವುದು, ಪೀಟಿಯೋಲು, ಲೀಫು, ವೇನ್ ಆ್ಯಂಡ್ ಸ್ಟೆಮ್, ನಾಟ್ ಫಾರ್ ದಿ ರೂಟ್. ನೆಕ್ಸ್ಟ್ ಫ್ಲೆಕ್ಸಿಬಿಲಿಟಿ. ಫಸ್ಟ್ ಅಂತೇನು, ಸಪೋರ್ಟು. ಯಾವುದಕ್ಕೆ, ಗ್ರೋಯಿಂಗ್ ಆರ್ಗನ್ಸ್ ಲೈಕ್ ಪೀಟಿಯೋಲ್, ಲೀಫ್, ವೇನ್ಸ್ ಆ್ಯಂಡ್ ಸ್ಟೆಮ್. ನೆಕ್ಸ್ಟ್ ಏನು ಮಾಡುತ್ತೆ, ಫ್ಲೆಕ್ಸಿಬಿಲಿಟಿ. ಈಗ ನೀವು ಪ್ಲ್ಯಾಂಟ್ ಬಾಡಿನ ಎಳೆಯೋದನ್ನು ಬೆಂಡ್ ಮಾಡಿದ್ರೆ ಅದು ನೀವು ಹೆಂಗೆ ಬೆಂಡ್ ಮಾಡ್ತೀರಾ ಆ ಥರ ಬೆಂಡ್ ಆಗುತ್ತೆ, ಬಟ್ ಅದು ಕಟ್ಟಾಗಲ್ಲ. ಸೊ ಯಾಕೆ ಕಟ್ಟಾಗಲ್ಲ, ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ದಿಸ್ ಕೊಲೆನ್ಕೈಮ ಸೆಲ್. ನೆಕ್ಸ್ಟ್ ಲೊಕೇಶನ್, ಎಲ್ಲಿ ಲೊಕೇಟ್ ಆಗಿರುತ್ತೆ ಇದು ಕೊಲೆನ್ಕೈಮ ವಿಲ್ ಬಿ ಪ್ರೆಸೆಂಟ್ ಬಿಲೋ ದಿ ಎಪಿಡರ್ಮಲ್ ಸೆಲ್ಸ್. ಎಲ್ಲಿರುತ್ತೆ ಇದು, ಬಿಲೋ ದಿ ಎಪಿಡರ್ಮಲ್ ಸೆಲ್ಸ್. ಇಲ್ಲೇನಿರುತ್ತೆ, ಇದು ಕೊಲೆನ್ಕೈಮ ಸೆಲ್ಸ್ ಇರುತ್ತೆ. ಓಕೆನಾ. ನೆಕ್ಸ್ಟ್ ಫೋರ್ತ್ ಅಂತ, ಕೊಲೆನ್ಕೈಮ ಸೆಲ್ ಈಸ್ ಮೇಡ್ ಅಪ್ ಆಫ್ 3 ಟೈಪ್ಸ್ ಆಫ್ ಸಬ್ಸ್ಟೆನ್ಸಸ್. ಯಾವುದ್ಯಾವುದು, ಸೆಲ್ಯುಲೋಸ್, ಹೆಮಿಸೆಲ್ಯುಲೋಸ್ ಆ್ಯಂಡ್ ಪೆಕ್ಟಿನ್ ಮಟೀರಿಯಲ್. ಸೆಲ್ಯುಲೋಸ್, ಹೆಮಿಸೆಲ್ಯುಲೋಸ್ ಆ್ಯಂಡ್ ಪೆಕ್ಟಿನ್ ಮಟೀರಿಯಲ್, ಈ ಮೂರಲಿಂದ ಕೊಲೆನ್ಕೈಮನ ಕಂಪೋಸ್ ಮಾಡಿರುತ್ತೆ. ಓಕೆನಾ. ಒಂದು ಸತಿ ರಿವೈಸ್ ಮಾಡೋಣ. ಓಕೆ, ಕೊಲೆನ್ಕೈಮ ಈಸ್ ಅ irregular in structure. It is having a thick cellulosic cell wall and irregular thickenings are present. Irregular thickenings are present inside the cellulosic cell. There is a presence of a protoplasm inside the cell and there is no intercellular space is observed inside the ಕೊಲೆನ್ಕೈಮ. ಏನು, ನೋ ಇಂಟರ್ಸೆಲ್ಯುಲರ್ ಸ್ಪೇಸ್ ಈಸ್ ಅಬ್ಸರ್ವ್ಡ್. ನೆಕ್ಸ್ಟ್ ಏನು ಮಾಡುತ್ತೆ ಕೊಲೆನ್ಕೈಮ ಗಿವ್ಸ್ ಟು ದ ಗ್ರೋಯಿಂಗ್ ಆರ್ಗನ್ಸ್ ಆಫ್ ದಿ ಪ್ಲಾಂಟ್ ಸಚ್ ಆಸ್ ಅ ಪೀಟಿಯೋಲ್, ಲೀಫ್, ವೇನ್ಸ್ ಆ್ಯಂಡ್ ಸ್ಟೆಮ್. ಸೊ ಗ್ರೋಯಿಂಗ್ ರೀಜನ್ ಒಳಗಡೆ ಅಂದರೆ ಎಳೆದಿರುತ್ತೆ. ಎಳೆದಿದ್ದಾಗ ಏನಾಗುತ್ತೆ, ಪ್ಲ್ಯಾಂಟು ಯಾವ ಕಡೆ ಬೇಕಾದರೂ ಸ್ವಿಂಗ್ ಆಗುತ್ತೆ. ಆ ಸ್ವಿಂಗ್ ಆದರೂ ಮುರಿಯಲ್ಲ ಪ್ಲ್ಯಾಂಟು. ಯಾವುದಕ್ಕೆ, ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಕೊಲೆನ್ಕೈಮ. ಇದಕ್ಕೆ ಏನಂತೀವಿ ನಾವು, ಫ್ಲೆಕ್ಸಿಬಿಲಿಟಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಕೊಲೆನ್ಕೈಮ ಎಲ್ಲಿ ಪ್ರೆಸೆಂಟ್ ಇರುತ್ತೆ, ಜಸ್ಟ್ ಬಿಲೋ ದಿ ಎಪಿಡರ್ಮಿಸ್ ಕೆಳಗಡೆ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ಕೊಲೆನ್ಕೈಮ 3 ಟೈಪ್ಸ್ ಆಫ್ ಸಬ್ಸ್ಟೆನ್ಸಸ್ಲಿಂದ ಮಾಡಿರುತ್ತೆ. ಯಾವುದ್ಯಾವುದು, ಸೆಲ್ಯುಲೋಸ್, ಹೆಮಿಸೆಲ್ಯುಲೋಸ್ ಆ್ಯಂಡ್ ಪೆಕ್ಟಿನ್. ಓಕೆ, ನೆಕ್ಸ್ಟ್ sclerenchyma cells. Sclerenchyma cell is a third type of a cell. This is also irregular in shape and it is a thick walled. ಏನಿರುತ್ತೆ, thick ಲೆಗ್ನಿಫೈಡ್ ವಾಲ್ವ್ ಇರುತ್ತೆ. ಇದಕ್ಕೆ ಏನಿರುತ್ತೆ, thick ಲೆಗ್ನಿಫೈಡ್ ವಾಲ್ ಇರುತ್ತೆ. ಈ ಥರ ಇರುತ್ತೆ. ಇದು ಲೆಗ್ನಿಫೈಡ್ ವಾಲ್ವ್ ಇರುತ್ತಲ್ಲ,
ಇಲ್ಲೇನಿರುತ್ತೆ, ಪಿಟ್ಸ್ ಇರುತ್ತೆ. ಇದ್ರ ನಡುವೆ ಏನಿರ್ತಿದ್ದು ಪಿಟ್ಸ್ ಇರುತ್ತೆ. ವೇಟ್, ನಾನು ಇನ್ನೊಂದು ಚೆನ್ನಾಗಿ ತೋರಿಸ್ತೀನಿ ನಿಮಗೆ. ಸೊ ಇಲ್ಲೇನಿರುತ್ತೆ, ಈ ಥರ ಪಿಟ್ಸ್ ಇರುತ್ತೆ. ಇದನ್ನೇನಾದರೂ ನಾವು ಲಾಂಗಿಟ್ಯೂಡ್ನಲ್ ಸೆಕ್ಷನಲ್ಲಿ ನೋಡಿದ್ರೆ ಯಾವ ಥರ ಕಾಣುತ್ತೆ ಅಂದರೆ ಈ ಥರ ಕಾಣುತ್ತೆ. ಇದೊಂದು ಸೆಲ್ ಅಂತ ತಿಳ್ಕೊಂಡ್ರೆ, ಲಾಂಜಿಟ್ಯೂಡ್ನಲ್ ಸೆಕ್ಷನ್ ತೊಗೊಂಡು ನೋಡಿದ್ರೆ, ಇಫ್ ವಿ ಕನ್ಸಿಡರ್ ದಿಸ್ ಆ್ಯಸ್ ಅ ಸೆಲ್ ಅಲ್ಲ, ಇಲ್ಲಿ ಏನಿರುತ್ತೆ, ಪಿಟ್ಸ್ ಇರುತ್ತೆ. ಓಕೆನಾ? ವಿ ಕಾಲ್ ಇಟ್ ಆ್ಯಸ್ ಅ ಪಿಟ್ಸ್. ಪಿಟ್. ಇದಕ್ಕೇನಂತೀವಿ ನಾವು, ನ್ಯಾರೋ ಸೆಂಟ್ರಲ್ ರೀಜನಿಗೆ ನ್ಯಾರೋ ಲ್ಯೂಮೆನ್ ಅಂತ ಹೇಳ್ತೀವಿ. ಆ್ಯಂಡ್ ಈ ತಿಕ್ನಿಂಗಿಗೆ ಏನಂತ ಹೇಳ್ತೀವಿ ನಾವು, ಇದಕ್ಕೆ ಲೆಗ್ನಿಫೈಡ್ thick word ಅಂತ ಹೇಳ್ತೀವಿ. ಸೊ ಸ್ಕ್ಲೆರೆನ್ಕೈಮಾ ಇಸ್ ಆಲ್ಸೋ ಮೇಡ್ ಅಪ್ ಆಫ್ ಸೆಲ್ಯುಲೋಸ್, ಹೆಮಿಸೆಲ್ಯುಲೋಸ್, ಏನೇನು ಫಸ್ಟ್ ಒಂದು ಸೆಲ್ಯುಲೋಸ್, ಹೆಮಿಸೆಲ್ಯುಲೋಸ್ ಆ್ಯಂಡ್ ಲೆಗ್ನಿನ್. ಇಲ್ಲಿ ಏನು ಮಾಡಿದ್ವಿ, ಯಾವುದು ಕೊಲೆನ್ಕೈಮಾದಲ್ಲಿ ಸೆಲ್ಯುಲೋಸ್, ಹೆಮಿಸೆಲ್ಯುಲೋಸ್ ಆ್ಯಂಡ್ ಪೆಕ್ಟಿನ್ ಇತ್ತಲ್ಲ. ಡಿಫ್ರೆನ್ಸ್ ಬಿಟ್ವೀನ್ ಕೊಲೆನ್ಕೈಮಾ ಆ್ಯಂಡ್ ಸ್ಕ್ಲೆರೆನ್ಕೈಮಾ ಇಸ್ ಸೆಲ್ಯುಲೋಸ್, ಹೆಮಿಸೆಲ್ಯುಲೋಸ್ ಆ್ಯಂಡ್ ಲೆಗ್ನಿನ್ ಪ್ರೆಸೆಂಟ್ ಇರುತ್ತೆ. ಸೊ ನಾವೇನು ಹೇಳ್ತೀವಿ, ಸ್ಕ್ಲೆರೆನ್ಕೈಮಾ ಈಸ್ ಆಲ್ಸೋ ನೋನ್ ಆ್ಯಸ್ ಅ ಡೆಡ್ ಸೆಲ್. ಇಟ್ ಈಸ್ ಆಲ್ಸೋ ನೋನ್ ಆ್ಯಸ್ ಅ ಡೆಡ್ ಸೆಲ್. ಎಲ್ಲಿ ಪ್ರೆಸೆಂಟ್ ಇರುತ್ತೆ ಇದು? ಯೂಶ್ವಲಿ ಸೆಕೆಂಡರಿ ವಾಲ್ಸ್ ಏನು ಪ್ರೊಡ್ಯೂಸ್ ಆಗ್ತಾವಲ್ಲ, ಸೆಕೆಂಡರಿ ವಾಲ್ ಅಂದರೆ ಒಂದು ಪ್ಲ್ಯಾಂಟು ದೊಡ್ಡದಾದ್ಮೇಲೆ ಉಡ್ಡಿ ಬಾರ್ಕ್ ಆಗುತ್ತಲ್ಲ, ಉಡ್ಡಿ ಬಾರ್ಕ್. ಉಡ್ಡಿ ಬಾರ್ಕ್ ಈಸ್ ಮೇಡ್ ಅಪ್ ಆಫ್ ಅ ಸ್ಕ್ಲೆರೆನ್ಕೈಮಾ ಸೆಲ್ಸ್. ಉಡ್ಡಿ ಬಾರ್ಕ್ ಅಂದರೆ ಏನಿರುತ್ತೆ, ಅದು ಫ್ಲೆಕ್ಸಿಬಲ್ ಇರುತ್ತಾ? ಇಟ್ ಈಸ್ ಅ ನಾಟ್ ಫ್ಲೆಕ್ಸಿಬಲ್. ಬಟ್ ಇದೇನು ಮಾಡುತ್ತೆ, ಪ್ರೊಟೆಕ್ಷನ್ ಕೊಡುತ್ತೆ. ದಿಸ್ ವಿಲ್ ಗಿವ್ ಪ್ರೊಟೆಕ್ಷನ್ ಆ್ಯಂಡ್ ಇಟ್ ಪ್ರೊವೈಡ್ಸ್ ಅ ಮೆಕ್ಯಾನಿಕಲ್ ಸಪೋರ್ಟ್ ಟು ದಿ ಪ್ಲ್ಯಾಂಟ್. ಮೆಕ್ಯಾನಿಕಲ್ ಸಪೋರ್ಟ್ ಟು ದಿ ಪ್ಲ್ಯಾಂಟ್. ಮತ್ತೇನು ಮಾಡುತ್ತೆ, ಇದು ಸ್ಕ್ಲೆರೆನ್ಕೈಮಾನ ಹೆಂಗೆ ಯೂಶ್ವಲಿ ಅಬ್ಸರ್ವ್ ಮಾಡ್ತೀರಾ ನೀವು? ಹೆಂಪ್, ಜೂಟ್ ಇರುತ್ತಲ್ಲ, ಜೂಟು, ಹೆಂಪ್ ಮತ್ತು ಹೆಂಪು, ಫ್ಲೆಕ್ಸು ಇರುತ್ತಲ್ಲ, ದೋಸ್ ಆಲ್ ಆರ್ ಮೇಡ್ ಅಪ್ ಆಫ್ ಅ ಸ್ಕ್ಲೆರೆನ್ಕೈಮಾ ಸೆಲ್ಸ್. ಓಕೆ, ದ ಡಿಫ್ರೆನ್ಸ್ ಬಿಟ್ವೀನ್ ಪ್ಯಾರೆನ್ಕೈಮಾ, ಕೊಲೆನ್ಕೈಮಾ, ಸ್ಕ್ಲೆರೆನ್ಕೈಮಾ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಕಲಿಯೋಣ, ವ್ಯಾಸ್ಕ್ಯುಲರ್ ಟಿಶ್ಯೂಸ್ನ ಕಲಿಯೋಣ. ಸೊ ಇನ್ ದಿಸ್ ಕ್ಲಾಸ್ ವಿ ಸ್ಟಡಿಡ್ ಅಬೌಟ್ ಅ ಡರ್ಮಲ್ ಟಿಶ್ಯೂ ಸಿಸ್ಟಮ್, ಗ್ರೌಂಡ್ ಟಿಶ್ಯೂ ಸಿಸ್ಟಮ್, ವ್ಯಾಸ್ಕ್ಯುಲರ್ ಟಿಶ್ಯೂ ಸಿಸ್ಟಮ್. ಡರ್ಮಲ್ ಅಂದರೆ ಔಟರ್ ಮೋಸ್ಟ್ ಟಿಶ್ಯೂಗೆ ಡರ್ಮಲ್ ಅಂತ ಹೇಳ್ತೀವಿ. ಸೆಂಟರ್ ರೀಜನಲ್ಲಿರುವಂಥ ಟಿಶ್ಯೂಗೆ ಗ್ರೌಂಡ್ ಟಿಶ್ಯೂ ಅಂತ ಹೇಳ್ತೀವಿ. ಇನ್ನರ್ ಸೆಂಟ್ರಲ್ ಪಾರ್ಟ್ ಆಫ್ ದಿ ಪ್ಲ್ಯಾಂಟ್ ಏನಿರುತ್ತಲ್ಲ ಅದಕ್ಕೆ ವ್ಯಾಸ್ಕ್ಯುಲರ್ ಟಿಶ್ಯೂ ಅಂತ ಹೇಳ್ತೀವಿ. ಡರ್ಮಲ್ ಟಿಶ್ಯೂದಲ್ಲಿ ಮತ್ತೆ ಒನ್ ಟೈಪ್ ಬರುತ್ತೆ, ಯಾವುದು? ಎಪಿಡರ್ಮಿಸ್, ರೂಟ್ ಹೇರ್ಸ್, ಟ್ರೈಕೋಮ್ಸ್, ರೂಟ್ ಹೇರ್ಸ್, ಟ್ರೈಕೋಮ್ಸ್, ಸ್ಟೊಮ್ಯಾಟಾ ಆ್ಯಂಡ್ ಕ್ಯೂಟಿಕಲ್ ಬರುತ್ತೆ. ಓಕೆನಾ? ಗ್ರೌಂಡ್ ಟಿಶ್ಯೂದಲ್ಲಿ ಏನೇನು ಬರುತ್ತೆ? ಪ್ಯಾರೆನ್ಕೈಮಾ, ಕೊಲೆನ್ಕೈಮಾ ಆ್ಯಂಡ್ ಸ್ಕ್ಲೆರೆನ್ಕೈಮಾ ಬರುತ್ತೆ. ಪ್ಯಾರೆನ್ಕೈಮಾ ಆರ್ ಸ್ಪಾಂಜಿ ಸರ್ಕ್ಯುಲರ್ or elongated cells with a intercellular space. Next, collenchyma are irregular in shape, does not contains any intercellular space. These cell wall is made up of a cellulose. Okay na? Sclerenchyma, in sclerenchyma cell wall is made up of a lignin thickening, and there is a presence of a pit in the cells, and the inner space of the sclerenchyma is known as the narrow lumen. Thank you for watching my class. Please do like, share and subscribe to my channel.